ಒಂದು ಟೆನ್ನಿಸ್ ಮ್ಯಾಚ್ ನೋಡೋದಕ್ಕೆ ಯಾರಾದರೂ 5 ಕೋಟಿ ರೂಪಾಯಿ ಖರ್ಚು ಮಾಡ್ತಾರಾ? ಎಷ್ಟೋ ಜನರಿಗೆ ಕೋಟಿ ದುಡಿಯೋದೇ ಒಂದು ಕನಸು. ಅಂಥದ್ರಲ್ಲಿ ಒಂದು ಟೆನ್ನಿಸ್ ಮ್ಯಾಚ್ ನೋಡೋದಕ್ಕೆ ಕೋಟಿಗಳನ್ನ ನೀರಿನಂತೆ ಸುರಿಯುವ ಜನ ಕೂಡ ಇದ್ದಾರೆ. ಅದೇ ವಿಂಬಲ್ಡನ್ ಪಂದ್ಯವನ್ನ ಬಹಳ ಕಡಿಮೆ ಖರ್ಚಿನಲ್ಲೂ ನೋಡ್ಕೊಂಡು ಬರೋರು ಇದ್ದಾರೆ. ಸ್ನೇಹಿತರೆ, ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಮೊನ್ನೆಯಷ್ಟೇ ಮುಗಿದಿದೆ. ಇಟಲಿಯ ಜನಿಕ್ ಸಿನ್ನರ್ ಮತ್ತು ಝೇಕಿಯಾದ ಲಿಂಡಾ ನೊಸ್ಕೋವಾ ಸಿಂಗಲ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಆದರೆ ಈ ಬಾರಿ ಪಂದ್ಯಗಳಿಗಿಂತ ಜಾಸ್ತಿ ಸೌಂಡ್ ಮಾಡಿದ್ದು ಸ್ಟ್ಯಾಂಡ್ಗಳಲ್ಲಿ ಕೂತಿದ್ದ ಸೂಪರ್ ಸ್ಟಾರ್ಸ್. ಅದರಲ್ಲೂ ಭಾರತದ ಬಾಸ್ ಬೇಬಿ ವೈಭವ್ ಸೂರ್ಯವಂಶಿ, ಶುಭ್ಮನ್ ಗಿಲ್, ಅಭಿಷೇಕ್ ಶರ್ಮಾ ಹಾಗೂ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ರಂತಹ ಕ್ರಿಕೆಟಿಂಗ್ ಸ್ಟಾರ್ಸ್, ಕನ್ನಡದ ನಟಿ ಶ್ರೀಲೀಲಾ, ಬಾಲಿವುಡ್ನ ಅನನ್ಯ ಪಾಂಡೆ, ಪ್ರಿಯಾಂಕಾ ಚೋಪ್ರಾ, ಅದೇ ರೀತಿ ಹಾಲಿವುಡ್ ಸೂಪರ್ ಸ್ಟಾರ್ಸ್, ಸಿಂಗರ್ಸ್, ಬ್ರಿಟನ್ ರಾಯಲ್ ಫ್ಯಾಮಿಲಿವರೆಗೂ ವಿಂಬಲ್ಡನ್ ಅಂದ್ರೇನೆ ಸ್ಟಾರ್ಗಳ ಮಹಾಪುರಾನೇ ಇರುತ್ತೆ. ಆದರೆ ಇಲ್ಲಿ ಬರುವ ಮೇನ್ ಪ್ರಶ್ನೆ ಏನಂದ್ರೆ, ಆ ಸ್ಟಾರ್ಗಳ ಪಕ್ಕದಲ್ಲಿ ಸಾಮಾನ್ಯ ಜನರು ಕೂತ್ಕೊಂಡು ಮ್ಯಾಚ್ ನೋಡೋದಕ್ಕಾಗುತ್ತಾ? ನಮಗೂ ನಿಮಗೂ ಅಲ್ಲಿ ಟಿಕೆಟ್ ಸಿಗುತ್ತಾ? ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕ್ಯೂ ನಿಂತು ಟಿಕೆಟ್ ತೆಗೆದುಕೊಳ್ಳುವ ತರ ವಿಂಬಲ್ಡನ್ ಟಿಕೆಟ್ನು ತೆಗೆದುಕೊಳ್ಳಬಹುದಾ? ಅದರ ಬೆಲೆ ಎಷ್ಟಿರುತ್ತೆ? ಅಥವಾ ಒಂದು ವೇಳೆ ರಿಸರ್ವೇಶನ್ ಮಾಡಿಸ್ಬೇಕಂದ್ರೆ ಎಷ್ಟು ದಿನಕ್ಕೆ ಮುಂಚೆ ರಿಸರ್ವ್ ಮಾಡಬೇಕು? ಒಟ್ಟಾರೆಯಾಗಿ ಭಾರತದಿಂದ ಇಂಗ್ಲೆಂಡ್ಗೆ ಹೋಗಿ ವಿಂಬಲ್ಡನ್ ನೋಡ್ಕೊಂಡು ಬರೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಜೊತೆಗೆ ವಿಂಬಲ್ಡನ್ಗೆ ಬರುವ ಸೆಲೆಬ್ರಿಟಿಗಳು ದುಡ್ಡು ಖರ್ಚು ಮಾಡ್ಕೊಂಡು ಬರ್ತಾರಾ ಅಥವಾ ಅದೆಲ್ಲ ಪ್ರಮೋಷನ್ ಗಿಮಿಕ್ಕಾ? ಎಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ನಿಮ್ಗೇನಾದ್ರೂ ಮುಂದೆ ವಿಂಬಲ್ಡನ್ ನೋಡುವ ಆಸೆ ಇದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಸ್ನೇಹಿತರೆ, ಮೊದಲಿಗೆ ಈ ವಿಂಬಲ್ಡನ್ ಅಂದ್ರೆ ಇಷ್ಟೊಂದು ಕ್ರೇಜ್ ಯಾಕಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲೇದಾಗಿ ಇದು ಜಗತ್ತಿನ ಅತ್ಯಂತ ಹಳೆಯ ಹಾಗೂ ಅತ್ಯಂತ ಪ್ರತಿಷ್ಠಿತ ಟೆನ್ನಿಸ್ ಟೂರ್ನಮೆಂಟ್. 1877ನೇ ಇಸವಿಯಿಂದ ನಡ್ಕೊಂಡು ಬಂದಿದೆ. ಅದರಲ್ಲೂ ಸಾಂಪ್ರದಾಯಿಕವಾದ ಹುಲ್ಲುಹಾಸಿನ ಗ್ರೌಂಡ್ ಮೇಲೆ ನಡೆಯುವ ಏಕೈಕ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ. ವರ್ಷಕ್ಕೊಂದ್ಸಲ ಇಂಗ್ಲೆಂಡ್ನ ಲಂಡನ್ ಪಕ್ಕದ ವಿಂಬಲ್ಡನ್ ನಲ್ಲಿ ಇದು ನಡೆಯುತ್ತೆ. ಅದರಲ್ಲೂ ಲಂಡನ್ ನಲ್ಲಿ ಜುಲೈ ತಿಂಗಳಲ್ಲಿ ವಿಪರೀತ ಶೆಕೆ ಇರುತ್ತೆ. ಆ ಟೈಮ್ನಲ್ಲಿ ಹಸಿರು ಹುಲ್ಲಿನ ಅಂಕಣದ ಮೇಲೆ ಜಗತ್ತಿನ ಬೆಸ್ಟ್ ಪ್ಲೇಯರ್ಸ್ ಆಡ್ತಾರೆ. ಅಲ್ಲಿ ಒಂದು ಕಡ್ಡಾಯವಾದ ರೂಲ್ಸ್ ಕೂಡ ಇದೆ. ಅದೇನಂದ್ರೆ, ಆಡೋ ಪ್ಲೇಯರ್ಗಳು ಕಂಪ್ಲೀಟ್ ವೈಟ್ ಡ್ರೆಸ್ಸೇ ಹಾಕಬೇಕು. ಜೊತೆಗೆ ಮ್ಯಾಚ್ ನೋಡೋರು ಕೂಡ ಸಾಂಪ್ರದಾಯಿಕವಾಗಿ ಸ್ಟ್ರಾಬೆರಿ ಹಾಗೂ ಕ್ರೀಮ್ ತಿಂತಾರೆ. ಈ ರೀತಿ ಸುಮಾರು ವಿಚಾರ ಇರೋದ್ರಿಂದ ವಿಂಬಲ್ಡನ್ ಅಂದ್ರೆ ಬರೀ ಟೆನ್ನಿಸ್ ಅಷ್ಟೇ ಅಲ್ಲ, ಅದೊಂದು ರೀತಿ ಟೆನ್ನಿಸ್ ಪ್ರೇಮಿಗಳ ವಾರ್ಷಿಕ ಪವಿತ್ರ ಯಾತ್ರೆ ತರ ಆಗೋಗಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ಜನ ಅಲ್ಲಿಗೆ ಓಡಿ ಬರ್ತಾರೆ. ಸರಿ, ಈಗ ನೇರವಾಗಿ ಹಣದ ಲೆಕ್ಕಾಚಾರಕ್ಕೆ ಬರೋಣ. ಅದರಲ್ಲೂ ವಿಂಬಲ್ಡನ್ ಟಿಕೆಟ್ ಖರ್ಚಿಗೂ ಮುಂಚೆ ಭಾರತದಿಂದ ಲಂಡನ್ಗೆ ಹೋಗಿ ಮ್ಯಾಚ್ ನೋಡ್ಕೊಂಡು ಬರೋದಕ್ಕೆ ಬೇಸಿಕ್ ಆಗಿ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನ ಮೊದಲು ನೋಡೋಣ. ಮೊದಲೇದು ಫ್ಲೈಟ್ ಚಾರ್ಜಸ್. ನಾವು ಮೊದಲಿಗೆ ಬೆಂಗಳೂರು, ಮುಂಬೈ ಅಥವಾ ಡೆಲ್ಲಿಯಿಂದ ಲಂಡನ್ನ ಹೀಥ್ರೋ ಅಥವಾ ಗ್ಯಾಟ್ವಿಕ್ ಏರ್ಪೋರ್ಟ್ಗೆ ಹೋಗಿ ಬರಬೇಕಾಗುತ್ತೆ. ಅದಕ್ಕೆ ಡೈರೆಕ್ಟ್ ಅಥವಾ ಕನೆಕ್ಟಿಂಗ್ ಫ್ಲೈಟ್ ತೆಗೆದುಕೊಳ್ಬೇಕು. ಜುಲೈ ಪೀಕ್ ಸೀಸನ್ ಆಗಿರೋದ್ರಿಂದ 3 ರಿಂದ 6 ತಿಂಗಳು ಮುಂಚಿತವಾಗಿಯೇ ಟಿಕೆಟ್ ಬುಕ್ ಮಾಡಬೇಕು. ಇದಕ್ಕೆ ರೌಂಡ್ ಟ್ರಿಪ್ಗೆ ಸುಮಾರು 60 ರಿಂದ 1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಎರಡನೇದು ವೀಸಾ ಮತ್ತು ಇನ್ಶೂರೆನ್ಸ್. ಬ್ರಿಟನ್ ವೀಸಾ ಚಾರ್ಜ್, ಟ್ರಾವೆಲ್ ಇನ್ಶೂರೆನ್ಸ್ ಮತ್ತು ಅಲ್ಲಿನ ಲೋಕಲ್ ಏರ್ಪೋರ್ಟ್ ಕ್ಯಾಬ್ ಚಾರ್ಜ್ ಎಲ್ಲ ಸೇರಿ 14,500 ರಿಂದ 20,000ವರೆಗೆ ಖರ್ಚಾಗುತ್ತೆ. ಮೂರನೇದು ಹೋಟೆಲ್ ರೂಮ್. ವಿಂಬಲ್ಡನ್ ಸ್ಟೇಡಿಯಂ ಹತ್ರ ಇರುವ ಸೌತ್ ಫೀಲ್ಡ್ ಜಾಗದಲ್ಲಿ ರೂಮ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಅಲ್ಲಿ ಇರೋಕೆ ಜಾಗ ಬೇಕಂದ್ರೆ ಸಾಮಾನ್ಯ ಹೋಟೆಲ್ಗೂ ಒಂದು ರಾತ್ರಿಗೆ ಮಿನಿಮಮ್ 12,000 ದಿಂದ 45,000ವರೆಗೆ ಖರ್ಚಾಗುತ್ತೆ. ಇನ್ನು ಲಕ್ಸುರಿ ಹೋಟೆಲ್ ಬೇಕಂದ್ರೆ ಬೆಲೆ ಆಕಾಶ ಮುಟ್ಟುತ್ತೆ. ಜೊತೆಗೆ ಅದಕ್ಕೆ ತುಂಬಾನೇ ಮುಂಚೆ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನಾಲ್ಕನೇದು ಮೋಸ್ಟ್ ಇಂಪಾರ್ಟೆಂಟ್, ಟೆನ್ನಿಸ್ ಮ್ಯಾಚ್ಗಳ ಟಿಕೆಟ್ ದರ. ಇಲ್ಲಿ ಟಿಕೆಟ್ ಬೆಲೆ ಕೇವಲ 4,500 ರಿಂದ ಶುರುವಾಗಿ ಬರೋಬ್ಬರಿ 5 ಕೋಟಿಯವರೆಗೂ ಹೋಗುತ್ತೆ. ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ನೋಡಿ. ಸ್ನೇಹಿತರೆ, ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಬೇರೆ ಬೇರೆ ಲೆವೆಲ್ನ ಸ್ಟ್ಯಾಂಡ್ಗಳಿರುವ ತರಾನೇ ಟೆನ್ನಿಸ್ನಲ್ಲೂ ಬೇರೆ ಬೇರೆ ಹಂತಗಳ ಸೀಟ್ಗಳಿವೆ. ಉದಾಹರಣೆಗೆ ಗ್ರೌಂಡ್ ಪಾಸ್ ಅಂದ್ರೆ ಮೇನ್ ಸ್ಟೇಡಿಯಂ ಒಳಗಡೆ ಕೂರೋಕೆ ಬರಲ್ಲ, ಆದರೆ ಹೊರಗಡೆ ಇರುವ ಸಣ್ಣ ಸಣ್ಣ ಸ್ಟೇಡಿಯಂಗಳಲ್ಲಿ ನಡೆಯುವ ಮ್ಯಾಚ್ ನೋಡಬಹುದು. ಇದಕ್ಕೆ ವಿಂಬಲ್ಡನ್ ಟೂರ್ನಿ ಶುರುವಾದ ಮೊದಲ 1 ರಿಂದ 10 ದಿನಗಳಿಗೆ ಸುಮಾರು 4,125 ರೂಪಾಯಿ ಇರುತ್ತೆ. ಕೊನೆಯ ದಿನಗಳಲ್ಲಿ 2,625 ರಿಂದ 3,250 ರೂಪಾಯಿವರೆಗೆ ಬೆಲೆ ಇರುತ್ತೆ. ಇನ್ನು ಸೆಂಟರ್ ಕೋರ್ಟ್ ಅಂದ್ರೆ ಮೇನ್ ಸ್ಟೇಡಿಯಂ, ಇಲ್ಲಿ 3 ತರಹದ ಸೀಟ್ಗಳಿರ್ತಾವೆ. ಬೆಸ್ಟ್ ವ್ಯೂ ಇರುವ ರೂಮ್ಗಳಂದ್ರೆ ಎ ಇಂದ ಟಿ ವರೆಗೂ ಇರುವ ಸೀಟ್ಗಳು.
ಈ ಸೀಟ್ಗಳಿಗೆ ಸದ್ಯ 14,375ರಿಂದ 43,750ರವರೆಗೆ ಪ್ರೈಸ್ ಇರುತ್ತೆ. ಇನ್ನು ಯು ನಿಂದ ಝಡ್ ವರೆಗಿನ ಸೀಟುಗಳಿಗೆ 13,125ರಿಂದ 38,125ರವರೆಗೆ ಪ್ರೈಸ್ ಇರುತ್ತೆ. ಇನ್ನು ಸ್ವಲ್ಪ ಮೇಲ್ಗಡೆ ಇರುವ ಝಡ್ ಎ ನಿಂದ ಝಡ್ ಎಫ್ ಸಾಲಿನ ಸೀಟುಗಳಿಗೆ 10,000ದಿಂದ 30,625ರವರೆಗೆ ಬೆಲೆ ಇರುತ್ತೆ. ಉಳಿದಂತೆ ಪ್ರೀಮಿಯಂ ರೋಸ್ ಅಂತ ಇವೆ. ಅದರಲ್ಲಿ ನಂಬರ್ 1 ಕೋರ್ಟ್ನ ಪ್ರೀಮಿಯಂ ರೋಸ್ ಸೀಟುಗಳಿಗೆ 12,500ರಿಂದ 29,375ರವರೆಗೆ ಪ್ರೈಸ್ ಇರುತ್ತೆ. ಇನ್ನು ನಂಬರ್ 2 ಮತ್ತು ನಂಬರ್ 3 ಕೋರ್ಟ್ಗಳ ಟಿಕೆಟ್ಗೆ 6,875ರಿಂದ 13,125ರವರೆಗೆ ಚಾರ್ಜ್ ಮಾಡ್ತಾರೆ. ಇಷ್ಟೇ ಆಗಿದ್ರೆ ಕೋಟಿ ರೂಪಾಯಿಯ ಸೀಟ್ ಯಾವುದು ಅನ್ನುವ ಪ್ರಶ್ನೆ ನಿಮಗೆ ಬರಬಹುದು. ಈಗ ಅಲ್ಲಿಗೆ ಬರ್ತೀವಿ ನೋಡಿ ಸ್ನೇಹಿತರೆ. ವಿಂಬಲ್ಡನ್ ಪಂದ್ಯಗಳ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ 3 ಮೈನ್ ದಾರಿ ಇದೆ. ಈ ಪೈಕಿ ಮೊದಲ 2 ದಾರಿಯಲ್ಲಿ ನಿಮಗೆ ಸೀಟ್ ಸಿಕ್ಕರೆ ನಾವು ಈಗಷ್ಟೇ ಹೇಳಿದಂತೆ 2,500 ರೂಪಾಯಿಯಿಂದ 30,000 ರೂಪಾಯಿ ಸೀಟ್ನಲ್ಲಿ ಕೂತು ಮ್ಯಾಚ್ ನೋಡಬಹುದು. ಆ 2 ದಾರಿ ಯಾವುದಪ್ಪ ಅಂದ್ರೆ, ಮೊದಲನೇ ದಾರಿ ದಿ ಪಬ್ಲಿಕ್ ಬ್ಯಾಲೆಟ್. ಇದು ಅತ್ಯಂತ ನ್ಯಾಯೋಚಿತ ಮತ್ತು ಸಿಂಪಲ್ ಆದ ದಾರಿ. ಇದನ್ನ ನಾವೊಂದು ರೀತಿಯಲ್ಲಿ ಆನ್ಲೈನ್ ಲಕ್ಕಿ ಡ್ರಾ ಅಂತಾನೆ ಕರಿಬಹುದು. ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕ್ತೀರಾ, ಅದರಲ್ಲಿ ಯಾವ ಬೆಲೆಯ ಟಿಕೆಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿರ್ತೀರಾ. ಒಂದು ಇಮೇಲ್ ಐಡಿಯಿಂದ ಒಂದು ಜೋಡಿ ಅಂದ್ರೆ ಬರೀ 2 ಟಿಕೆಟ್ ಮಾತ್ರ ಅಪ್ಲೈ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಆದರೆ ಇಲ್ಲಿ ನಮಗೆ ಇಷ್ಟ ಬಂದ ದಿನ ಅಥವಾ ನಮ್ಮ ಫೇವರೇಟ್ ಪ್ಲೇಯರ್ ಮ್ಯಾಚ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಗಲ್ಲ. ಒಂದು ಲಕ್ಕಿ ಡ್ರಾದಲ್ಲಿ ನಿಮ್ಮ ಹೆಸರು ಬಂದ್ರೆ ಅವರು ಕೊಟ್ಟ ದಿನದ ಕೋರ್ಟ್ ಟಿಕೆಟ್ ಸಿಗುತ್ತೆ. ನಿಮಗೆ ಸೀಟ್ ಸಿಕ್ಕಿದೆ ಅಂತ ಆಫರ್ ಮಾಡ್ತಾರೆ. ಆಗ ನೀವು ಆ ಸೀಟ್ನ ಅಸಲಿ ಮುಖಬೆಲೆ ಅಂದ್ರೆ ಫೇಸ್ ವ್ಯಾಲ್ಯೂನಷ್ಟು ಹಣ ಪೇ ಮಾಡಿ ಟಿಕೆಟ್ ತೆಗೆದುಕೊಳ್ಳಬಹುದು. ಕಡಿಮೆ ದುಡ್ಡಿನಲ್ಲಿ ವಿಂಬಲ್ಡನ್ ಪಂದ್ಯ ನೋಡ್ಕೊಂಡು ಬರಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್. ಎರಡನೇ ದಾರಿ ದಿ ಕ್ಯೂ. ಇದು ವಿಂಬಲ್ಡನ್ನ ಅತ್ಯಂತ ವಿಶಿಷ್ಟವಾದ ಸಿಸ್ಟಮ್. ಮ್ಯಾಚ್ ನಡೆಯುವ ದಿನವೇ ಸ್ಟೇಡಿಯಂ ಹೊರಗಡೆ ಲೈನ್ನಲ್ಲಿ ನಿಂತು ಟಿಕೆಟ್ ತೆಗೆದುಕೊಳ್ಳಬಹುದು. ಆದರೆ ಇದು ಅಂದುಕೊಂಡಷ್ಟು ಈಸಿ ಅಲ್ಲ. ಜನ ಸ್ಟೇಡಿಯಂ ಪಕ್ಕದ ಪಾರ್ಕ್ನಲ್ಲಿ ಹಿಂದಿನ ರಾತ್ರಿಯೇ ಟೆಂಟ್ ಹಾಕೊಂಡು ಚಳಿಯಲ್ಲೇ ಕ್ಯೂ ನಿಂತಿರ್ತಾರೆ. ಮೊದಲು ಬಂದವರಿಗೆ ಆದ್ಯತೆ ಇರುತ್ತೆ. ಅದು ಎಷ್ಟು ಸೀಟ್ಗೆ? ಬರೀ ಪ್ರತಿದಿನ 500 ಟಿಕೆಟ್ಗಳನ್ನು ಮಾತ್ರ ಹೀಗೆ ಲೈನ್ನಲ್ಲಿ ನಿಂತವರಿಗೆ ಮಾರ್ತಾರೆ. ಫೈನಲ್ಸ್ ದಿನಗಳಲ್ಲಂತೂ ಇನ್ನೂ ಕಡಿಮೆ ಇರುತ್ತೆ. ಅಚಾನಕ್ ಆಗಿ ಪ್ಲಾನ್ ಮಾಡೋದಕ್ಕೆ ಇದು ಚೆನ್ನಾಗಿದ್ರು ಸೀಟ್ ಸಿಗೋದು ಬಹಳ ಕಷ್ಟ. ಇಂಗ್ಲೆಂಡ್ನಲ್ಲಿ ರಾತ್ರಿ ಹೊತ್ತು ಟೆಂಟ್ ಹಾಕೊಂಡು ಮಲಗೋದು ಅಂದರೆ 8-10 ಡಿಗ್ರಿ ಚಳಿಯಲ್ಲಿ ಮಲ್ಕೊಳ್ಳೋದು ತುಂಬಾನೇ ರಿಸ್ಕ್. ಆಗ್ಲೇ ಹೇಳಿದಂತೆ ಈ 2 ದಾರಿಯಲ್ಲಿ ನಿಮಗೆ ಸೀಟ್ ಸಿಕ್ಕರೆ ಮಾತ್ರ ಕಡಿಮೆ ದುಡ್ಡಲ್ಲಿ ಮ್ಯಾಚ್ ನೋಡೋದಕ್ಕೆ ಸಾಧ್ಯ. ಈಗ 3ನೇ ದಾರಿಗೆ ಬರೋಣ. 3ನೇ ದಾರಿ ಡಿಬೆಂಚರ್ಸ್ ಮತ್ತು ಹಾಸ್ಪಿಟಾಲಿಟಿ. ಇದು ಕಂಪ್ಲೀಟ್ ಆಗಿ ಕೋಟ್ಯಾಧಿಪತಿಗಳ ಕೋಟ. ಡಿಬೆಂಚರ್ಸ್ ಅಂದ್ರೆ ಕ್ಲಬ್ನ ಲಾಂಗ್ ಟರ್ಮ್ ಸೀಟ್ಗಳು. ಅಂದ್ರೆ ಮುಂದಿನ 5 ವರ್ಷಗಳವರೆಗೆ ಸೀಟು ನಿಮ್ಮದೇ ಇರುತ್ತೆ. ಅದರಲ್ಲಿ ಬೇರೆಯವರು ಕೂರಂಗಿಲ್ಲ. ಆದರೆ ಈ ಡಿಬೆಂಚರ್ಸ್ ಹೊಂದಿರೋರು ಕೆಲವೊಮ್ಮೆ ಬೇರೆಯವರಿಗೆ ಸೀಟ್ನ ಮರುಮಾರಾಟ ಮಾಡಿ ದುಡ್ಡು ಮಾಡ್ತಾರೆ. ಆದರೆ ಈ ರೀತಿ ಸೆಕೆಂಡ್ ಹ್ಯಾಂಡ್ ಸೀಟಿಗೆ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 2.8 ಕೋಟಿಯಿಂದ 5 ಕೋಟಿ ರೂಪಾಯಿ. ಇನ್ನು ಅಫಿಷಿಯಲ್ ಹಾಸ್ಪಿಟಾಲಿಟಿ ಪ್ಯಾಕೇಜ್ ತೆಗೆದುಕೊಂಡ್ರೆ ಟಿಕೆಟ್ ಜೊತೆಗೆ 5 ಸ್ಟಾರ್ ಊಟ, ಪ್ರೈವೇಟ್ ಲಾಂಚ್ ಆಕ್ಸೆಸ್, ಈ ರೀತಿ ಸಾಕಷ್ಟು ಫೆಸಿಲಿಟಿಗಳನ್ನು ಕೊಡ್ತಾರೆ. ಇಲ್ಲಿ ಪ್ರತಿಯೊಂದು ದುಬಾರಿ ಆಗಿದ್ರು ಸಿಕ್ಕಾಪಟ್ಟೆ ಲಕ್ಸುರಿ ಆಗಿರುತ್ತೆ. ಇದಿಷ್ಟು ವಿಂಬಲ್ಡನ್ ಪಂದ್ಯಗಳ ಟಿಕೆಟ್ ಬೆಲೆಯ ಬ್ರೇಕ್ ಡೌನ್. ಹಾಗಿದ್ರೆ ಒಬ್ಬ ಭಾರತೀಯ ಇಂಗ್ಲೆಂಡ್ಗೆ ಹೋಗಿ ವಿಂಬಲ್ಡನ್ ನೋಡ್ಕೊಂಡು ಬರಬೇಕು ಅಂದ್ರೆ ಎಲ್ಲ ಖರ್ಚನ್ನ ಸೇರಿಸಿ ಜೇಬ್ನಲ್ಲಿ ಎಷ್ಟು ದುಡ್ಡಿರಬೇಕು? ಅದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ 3 ಆಪ್ಷನ್ ಇದೆ. ಆಪ್ಷನ್ 1 ಬಜೆಟ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಫ್ಲೈಟ್ ಟಿಕೆಟ್ ಎಕಾನಮಿ ಕ್ಲಾಸ್ನಲ್ಲಿ ತೆಗೆದುಕೊಂಡು 55,000ದಿಂದ 75,000, 4ರಿಂದ 5 ದಿನ ನಾರ್ಮಲ್ ಬಜೆಟ್ ಹೋಟೆಲ್ನಲ್ಲಿ ತಂಗಿ 80ರಿಂದ 95,000, ಕ್ಯೂನಲ್ಲಿ ನಿಂತು ನಾರ್ಮಲ್ ಟಿಕೆಟ್ ಪಡೆದು 4ರಿಂದ 8,000, ಲೋಕಲ್ ಬಸ್ ಅಥವಾ ಮೆಟ್ರೋದಲ್ಲಿ ಓಡಾಡಿ 8ರಿಂದ 12,000 ಮತ್ತು ಸಾಧಾರಣ ಊಟ, ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದರೆ 15ರಿಂದ 20,000. ಒಬ್ಬ ವ್ಯಕ್ತಿಗೆ ಒಟ್ಟು 2 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಷ್ಟಿದ್ದಲ್ಲಿ ನೀವು ಯಾವುದಾದ್ರೂ ಒಂದು ವಿಂಬಲ್ಡನ್ ಪಂದ್ಯ ನೋಡ್ಕೊಂಡು ಬರಬಹುದು. ಆಪ್ಷನ್ 2 ಮಧ್ಯಮ ಬಜೆಟ್, ಸ್ವಲ್ಪ ಮೀಡಿಯಂ ರೇಂಜ್ ಫ್ಲೈಟ್ 65ರಿಂದ 90,000, ತಕ್ಕ ಮಟ್ಟಿಗೆ ಒಳ್ಳೆ ಹೋಟೆಲ್ ರೂಮ್, 1.6 ಲಕ್ಷದಿಂದ 2.4 ಲಕ್ಷ, ಸೆಂಟರ್ ಕೋರ್ಟ್ ಅಥವಾ ನಂಬರ್ 1 ಕೋರ್ಟ್ನ ಆರಂಭಿಕ ಪಂದ್ಯಗಳ ಟಿಕೆಟ್ 25ರಿಂದ 60,000, ಲೋಕಲ್ ಟ್ರಾವೆಲ್ 12ರಿಂದ 18,000 ಮತ್ತು ಒಳ್ಳೆ ರೆಸ್ಟೋರೆಂಟ್ ಊಟ ಎಲ್ಲ ಸೇರಿದರೆ ಒಬ್ಬ ವ್ಯಕ್ತಿಗೆ ಒಟ್ಟು 4ರಿಂದ 6 ಲಕ್ಷ ಪ್ಯಾಕೇಜ್ ಬೇಕಾಗುತ್ತೆ. ಆಪ್ಷನ್ 3 ಲಕ್ಸುರಿ, ಅಂದರೆ VVIP ಸ್ಟೈಲ್, ಬಿಸ್ನೆಸ್ ಕ್ಲಾಸ್ ಫ್ಲೈಟ್ 2ರಿಂದ 4 ಲಕ್ಷ ರೂಪಾಯಿಗೂ ಜಾಸ್ತಿ, 5 ಸ್ಟಾರ್ ಹೋಟೆಲ್ ವಸತಿ 1.5 ಲಕ್ಷದಿಂದ 3.5 ಲಕ್ಷ,
ಪ್ರೀಮಿಯಂ ಸೆಂಟರ್ ಕೋರ್ಟ್ ಟಿಕೆಟ್ಗಳು 2ರಿಂದ 10 ಲಕ್ಷ, ಪ್ರೈವೇಟ್ ಕಾರ್ ಮತ್ತು ಡ್ರೈವರ್ಗಳು 30ರಿಂದ 60 ಸಾವಿರ ಹಾಗೂ ಲಕ್ಸುರಿ ಊಟ ಎಲ್ಲ ಸೇರಿದರೆ 10 ಲಕ್ಷದಿಂದ ಹಿಡಿದು ಹಲವು ಕೋಟಿಗಳವರೆಗೆ ಹಣ ಖರ್ಚಾಗಬಹುದು. ಇನ್ನು ಸೆಲೆಬ್ರಿಟಿಗಳ ವಿಷಯಕ್ಕೆ ಬಂದ್ರೆ, ಉದಾಹರಣೆಗೆ ಕ್ರಿಕೆಟ್ ಸ್ಟಾರ್ಸ್ ಇವರನ್ನೆಲ್ಲ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ತಮ್ಮ ಪ್ರಮೋಷನ್ ಅಥವಾ ಗಿಮಿಕ್ಸ್ಗಾಗಿ ಕೆಲವರಿಗೆ ಇನ್ವಿಟೇಷನ್ ಕೊಟ್ಟು ಕರೆಸ್ಕೊಳ್ತಾವೆ. ಉದಾಹರಣೆಗೆ ನೀವು ವಿಂಬಲ್ಡನ್ಗೆ ಹೋಗೋರನ್ನ ಗಮನಿಸಿದ್ರೆ ಆ ಶಕೆಯಲ್ಲೂ ಸೂಟು ಬೂಟು, ಲಕ್ಸುರಿ ವಾಚು, ಕನ್ನಡಕ ಹಾಕೊಂಡು ಲಕ್ಸುರಿ ಬ್ಯಾಗ್ ಇಟ್ಕೊಂಡು ಮಿಂಚ್ತಿರ್ತಾರೆ. ಆ ಒಂದೊಂದು ಬ್ರ್ಯಾಂಡ್ಗೂ ಪ್ರಮೋಷನ್ ಸಿಗುತ್ತೆ. ಹಾಗಂತ ಎಲ್ಲ ಸ್ಟಾರ್ಸ್ ಈ ರೀತಿಯಾಗಿ ಫ್ರೀ ಆಗೇ ಬರಲ್ಲ. ಕೆಲವರು ತಮ್ಮ ಸ್ಟೇಟಸ್ ಸಿಂಬಲ್ ಹಾಗೂ ಕ್ರೇಜ್ಗಾಗಿ ಸ್ವಂತ ದುಡ್ಡಿನಲ್ಲೇ ಈ ಲಕ್ಸುರಿ ಟಿಕೆಟ್ ತೆಗೆದುಕೊಂಡು ಬರ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ವಿಂಬಲ್ಡನ್ ಅಂದ್ರೆ ಬರೀ ಶ್ರೀಮಂತರಿಗಷ್ಟೇ ಮೀಸಲಾದ ಜಾಗ ಅಲ್ಲ. ಸರಿಯಾದ ಪ್ಲಾನಿಂಗ್, ಕ್ಯೂನಲ್ಲಿ ನಿಲ್ಲುವ ತಾಳ್ಮೆ ಇದ್ರೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿ ಕೂಡ 2ರಿಂದ 2.5 ಲಕ್ಷ ರೂಪಾಯಿ ಬಜೆಟ್ನಲ್ಲಿ ಲಂಡನ್ಗೆ ಹೋಗಿ ವಿಂಬಲ್ಡನ್ ಮ್ಯಾಚ್ ನೋಡಿ ಬರಬಹುದು. ಆದ್ರೆ ಅದೇ ಸೆಲೆಬ್ರಿಟಿಗಳ ಪಕ್ಕದಲ್ಲಿ ಕೂರುವ ರಾಯಲ್ ಬಾಕ್ಸ್ ಸೀಟ್ ಬೇಕು ಅಂದ್ರೆ ಮಾತ್ರ ಜೇಬ್ನಲ್ಲಿ ಕೋಟಿಗಟ್ಟಲೆ ದುಡ್ಡಿರಬೇಕು ಅನ್ನೋದು ಅಷ್ಟೇ ಕಹಿ ಸತ್ಯ. ಸೊ ಇಷ್ಟೆಲ್ಲ ಲೆಕ್ಕಾಚಾರ ನೋಡಿದ ಮೇಲೆ ನಿಮ್ಗೇನು ಅನ್ಸುತ್ತೆ? ಕೇವಲ ಒಂದು ಟೆನ್ನಿಸ್ ಪಂದ್ಯ ನೋಡೋದಕ್ಕೆ ಲಕ್ಷಾಂತರ ಅಥವಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ವರ್ತ್ ಅಂತ ಅನ್ಸುತ್ತಾ? ಮುಂದಿನ ವರ್ಷ ಹೋಗುವ ಪ್ಲಾನ್ ಏನಾದರೂ ಇದೆಯಾ? ಕೆಲವರಿಗೆ ಈ ರೀತಿ ಆಂಬಿಷನ್ ಇರಬಹುದು, ಅದು ತಪ್ಪೇನಲ್ಲ. ಕೆಲವರಿಗೆ ನಮ್ಮ ದೇಶದಲ್ಲೇ ಆರಾಮವಾಗಿ ಟಿವಿಯಲ್ಲಿ ಮ್ಯಾಚ್ ನೋಡೋದು ಬೆಸ್ಟ್ ಅಂತಾನು ಅನಿಸಬಹುದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.